ಬಂಧುಗಳೇ, ತಾಯಿ ಚಾಮುಂಡಿ ಹತ್ರ ಭಕ್ತಿಯಿಂದ ನೀವೆಲ್ಲ ಹೋಗ್ತೀರಿ, ಅವ್ವ ಕೊಡು ಕೊಡು ಅಂತ ಕೇಳ್ತೀರಿ. ಆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಪ್ರಕರಣಗಳಲ್ಲಿ ಸಂಭವಿಸಿದ ಆ ಸಂದರ್ಭದಲ್ಲೂ ನನ್ನ ಬೆನ್ನಿಗೆ ಯಾರು ಇಲ್ಲದೆ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡಿ ತಾಯಿ ಚಾಮುಂಡಿಯ ಆತ್ಮಗೌರವದ ರಕ್ಷಣೆ ಬಂದಾಗಲೂ ಕೂಡ ನಾನು ಎಲ್ಲರೂ ದ್ವೇಷನ ಕಟ್ಕೊಂಡಿರ್ಬೋದು, ವಿರೋಧನ ಕಟ್ಕೊಂಡಿರ್ಬೋದು, ಆದ್ರೆ ಮಹಿಷಾ ದಸರಾದ ಅನಿಷ್ಟವನ್ನ ಮಟ್ಟ ಹಾಕಿದ್ರೆ ಇಲ್ವಾ? ಈ ಭಾಗದಲ್ಲಿ ಹನುಮಾನ್ ಜಯಂತಿ ಇವತ್ತು ಹೋಬಳಿನಲ್ಲಿ ನಡೀತಾ ಇದೆ. ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ಇದೆ. ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಇದ್ರು 2015ರಲ್ಲಿ 2 ಕ್ರಿಮಿನಲ್ ಕೇಸ್ ಹಾಕಿದ್ರು ನನ್ನ ಮೇಲೆ. ಇವತ್ತು ಹೋಬಳಿನಲ್ಲಿ ಹನುಮಾನ್ ಜಯಂತಿ ನಡೆಯುತ್ತೆ. ಆ ಹನುಮಾನ್ ಜಯಂತಿ ಹೋಬಳಿಯಲ್ಲಿ ನಡೆಯೋದಕ್ಕೆ ನಾಂದಿ ಹಾಡಿದ್ದು ಹುಣಸೂರು ಹನುಮಾನ್ ಜಯಂತಿ. ಅಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಹನುಮಾನ್ ಜಯಂತಿಯನ್ನು ಪ್ರತಿ ವರ್ಷ ನಡೆಸ್ತಾ ಇಲ್ವಾ ಇಲ್ವಾ? ಹಿಂದುತ್ವ ಬರ್ಬೋದು, ರಾಷ್ಟ್ರೀಯತೆ ಬರ್ಬೋದು, ಅಭಿವೃದ್ಧಿ ಇರ್ಬೋದು, ಯಾರು ನಾಶ ಮಾಡಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕೆಲಸವನ್ನು ಕೂಡ ಮಾಡಿ ತೋರಿಸಿದ್ದೀನಿ. ಈ 10 ವರ್ಷಗಳಲ್ಲಿ ನೀವು ಕೊಟ್ಟಿರೋ ಪ್ರೀತಿಗೆ ಪ್ರತಿಯಾಗಿ ಈ ಕೆಲಸವನ್ನು ಕೂಡ ಮಾಡಿ. ಮೈಸೂರು ಬೆಂಗಳೂರು ತರ ಆಗಬಾರ್ದು, ಅದಕ್ಕೊಂದು ಔಟರ್ ಪರಿಸರ ಇವತ್ತೇ ತರಬೇಕು ಅಂತ ಹೇಳಿ ಡಾಕ್ಟರ್ ಮಾಧವರವರು ಇದ್ರು. ಆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಪಡೆದು ಅದಕ್ಕೆ 10 ಕೋಟಿ ರೂಪಾಯಿ ಟೀಕೆಯನ್ನು ಕೂಡ ಮಾಡುತ್ತಿದ್ದಾರೆ. ಔಟರ್ ಪರಿಸರ ಕೂಡ ತರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕ್ರಿಕೆಟ್ ಕೂಡ ಮೀನಾಕ್ಷಿನ ಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕು. ಒಂದು ಕಾಲದಲ್ಲಿ ಇದು ಮೈಸೂರು ರಾಜ್ಯ ಅಂತ ಇಡೀ ರಾಜ್ಯಕ್ಕೆ ಹೆಸರಿತ್ತು. ಹಾಗಾಗಿ ನಾವು ಮೈಸೂರಲ್ಲೂ ಕೂಡ IPL ನೋಡಬೇಕು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳನ್ನ ನೋಡಬೇಕು. ಅದಕ್ಕೋಸ್ಕರ ಉಯ್ಯಾಲ 26 ಎಕರೆ ಜಾಗವನ್ನು ಬುಕ್ ಮಾಡಿ ಅದು ರೆವಿನ್ಯೂ ಸೆಕ್ರೆಟರಿ ಹಾಗೆ KSA ಇಂದ 100 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ತಗೊಂಡು ಹಾಕಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡೋದು ಕೂಡ ವ್ಯವಸ್ಥೆಯನ್ನು ಮಾಡಿದೆ. ಒಬ್ಬ MP ಆಗಿ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿದ್ರೆ ಮೈಸೂರು ಮತ್ತು ಕೊಡಗಿನ ಜನರ ಋಣವನ್ನು ತೀರಿಸಿದ್ರೆ. ಹಾಗೆ ಮೈಸೂರಿಂದ ಮಡಿಕೇರಿ ಹೋಗುವಂತ 4 ಲೈನ್ ಹೈವೇ 4130 ಕ್ರೋರ್ಸ್ ಅಲ್ಲಿ ಆ ಹೈವೇ ಭೂಮಿ ಪೂಜೆ ಮೋದಿ ಮಾಡಿ ಕಾಮಗಾರಿಯನ್ನು ಕೂಡ ಆರಂಭ ಆಗಿದೆ. ಇನ್ನೊಂದು 15 to 16 ಮಂತ್ಸ್ ಅಲ್ಲಿ ಆ ಕಾಮಗಾರಿಯನ್ನು ಕೂಡ ಕಂಪ್ಲೀಟ್ ಆಗುತ್ತೆ. ಇಷ್ಟೆಲ್ಲ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಹೇಳ್ತಾ ಕಾರ್ಯಕರ್ತರಿಗೆ ಅವರಿಗೆ